ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಈ ಗೃಹ ಜ್ಯೋತಿ ಅಂದರೆ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹ ಜ್ಯೋತಿ ಸ್ಕೀಮ್ನಲ್ಲಿ ಯಾರ್ಯಾರೆಲ್ಲ ಉಚಿತ ಕರೆಂಟನ್ನು ಬಳಸ್ತಾ ಇದ್ದೀರೋ ಅಂಥವ್ರಿಗೆ ಒಂದು ಅಪ್ಡೇಟ್ ಸಿಕ್ಕಿದೆ. ಅದೇನೆಂದರೆ, ಈಗ ಬಾಡಿಗೆ ಮನೇಲಿ ವಾಸ ಮಾಡ್ತಾ ಇರೋವಂಥವ್ರಾಗಿರ್ಬೋದು, ಅಥವಾ ಬಾಡಿಗೆ ಮನೇಲಿದ್ದು ಸ್ವಂತ ಮನೆಗೆ ಹೋಗುವಂಥವ್ರಾಗಿರ್ಬೋದು, ಅಥವಾ ಬಾಡಿಗೆ ಮನೆಯನ್ನು ಚೇಂಜ್ ಮಾಡೋವಂಥವ್ರಾಗಿರ್ಬೋದು, ಅಥವಾ ಇರೋ ಮನೆಯಲ್ಲೇ ಹೆಸರೇನಾದರೂ ಚೇಂಜ್ ಮಾಡಬೇಕಂದ್ರೆ, ಆಧಾರ್ ಕಾರ್ಡ್ ಲಿಂಕ್ ಏನಾದರೂ ಚೇಂಜ್ ಮಾಡಬೇಕಾದ್ರೆ, ಯಾಕಂದರೆ ಹಿರಿಯರದ್ದು ಯಾರ್ದಾರು ಕೊಟ್ಟು ಅವ್ರು ಏನಾದರೂ ತೀರ್ಕೊಂಡಿದ್ರೆ ಇನ್ನೊಬ್ರು ಆಧಾರ್ ಕಾರ್ಡ್ ಏನಾದರೂ ಲಿಂಕ್ ಮಾಡಿಸ್ಬೇಕು ಅಂತಂದರೆ ಈಗ ಹೊಸ ಆಪ್ಷನ್ ಡಿ ಲಿಂಕ್ ಆಪ್ಷನನ್ನು ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಅನೌನ್ಸ್ ಮಾಡಿ ತುಂಬ ತಿಂಗಳಾಗಿತ್ತು. ಅವ್ರು ಅನೌನ್ಸ್ ಮಾಡಿದಾಗಲೇ ಈ ವಿಚಾರವನ್ನು ತಿಳಿಸಿದ್ದೆ, ಬಿಡ್ತಾರೆ ಡಿ ಲಿಂಕ್ನ ಅಂತ ಅಂದ್ಬಿಟ್ಟು. ಆದರೆ ಇದುವರೆಗೂ ಬಿಟ್ಟಿರಲಿಲ್ಲ. ಆ ವಿಡಿಯೋ ಕೆಳಗಡೆ ಸಾಕಷ್ಟು ಜನ ಕಮೆಂಟ್ ಮಾಡಿದರೆ ಡಿ ಲಿಂಕ್ ಆಪ್ಷನ್ ಬಿಟ್ಟಿಲ್ಲ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದುವರೆಗೂ ಬಿಟ್ಟಿರಲಿಲ್ಲ, ಇತ್ತೀಚೆಗೆ ಬಿಟ್ಟಿದ್ದಾರೆ. ಅಂದರೆ 1 ವರ್ಷ ಆಗಿದೆ ಗೃಹ ಜ್ಯೋತಿ ಅಂತ ಅಂದ್ಬಿಟ್ಟು ಈಗ ಡಿ ಲಿಂಕ್ ಆಪ್ಷನನ್ನು ಕೂಡ ಬಿಟ್ಟಿದ್ದಾರೆ. ಸೊ ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋಗುವಂಥವ್ರಾಗಿರ್ಬೋದು, ಅಥವಾ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗುವಂಥವ್ರಾಗಿರ್ಬೋದು, ಅಥವಾ ಯಾವುದೇ ಒಟ್ಟಲ್ಲಿ ಚೇಂಜ್ ಮಾಡಿಸ್ಬೇಕು, ಆಧಾರ ಏನು ಲಿಂಕ್ ಮಾಡಿಸಿದ್ದೀವಿ ಅದನ್ನು ಕ್ಯಾನ್ಸಲ್ ಮಾಡಿಸ್ಬೇಕು. ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಹೊಸದಾಗಿ ಅಪ್ಲೈ ಮಾಡೋರು ಈಗ ಖಂಡಿತವಾಗ್ಲೂ ಮಾಡ್ಬೋದು. ನೀವೊಂದು ಮೊಬೈಲ್ನಲ್ಲೇ ಮಾಡ್ಬೋದು. ಅದು ಹೇಗೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಪಕ್ಕದಲ್ಲಿ ಸ್ಕ್ರೀನಲ್ಲಿ ಬರ್ತಾ ಹೋಗುತ್ತೆ. ಮೊದಲನೇದಾಗಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲ್ಗೆ ಹೋಗ್ಬಿಟ್ಟು sevasindugs.karnataka.gov.in ಅಂತ ಟೈಪ್ ಮಾಡಿ. ಅಕಸ್ಮಾತ್ ನಿಮ್ಗೆ ಅಲ್ಲಿ ಬಂದಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಇದೊಂದು ಕರ್ನಾಟಕ ಗೌರ್ಮೆಂಟ್ನ ಅಫಿಷಿಯಲ್ ಲಿಂಕ್ ಆಗಿರುತ್ತೆ, ಅಂದರೆ ಗ್ಯಾರಂಟಿ ಸ್ಕೀಮ್ಗಳ ಲಿಂಕ್ ಆಗಿರುತ್ತೆ. ಸೊ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನೇರವಾಗಿ ವೆಬ್ಸೈಟ್ಗೆ ಹೋಗ್ತೀರಾ. ಅಥವಾ ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ ಗೂಗಲಲ್ಲಿ, sevasindugs.karnataka.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಹೋದಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ. ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು, ಅದಕ್ಕೆ ಹೊರಗಡೆ ಬಂದೆ. ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ. ಇದು ಬಂದು ಗ್ಯಾರಂಟಿ ಸ್ಕೀಮ್ಗಳ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ, ಕರ್ನಾಟಕ ಗೌರ್ಮೆಂಟ್ದು. ಸೊ ನಿಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಇಲ್ಲಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ, ಯುವ ನಿಧಿ ಅಂತ ಏನು ಗ್ಯಾರಂಟಿಗಳಿದೆ, 4 ಯೋಜನೆಗಳದ್ದು ಅಫಿಷಿಯಲ್ ಲಿಂಕ್ಗಳಿದೆ. ಇದರಲ್ಲಿ ನೀವು ಹೋಗ್ಬೇಕಾಗಿರೋದು ಬಂದು ಗೃಹ ಜ್ಯೋತಿ ಸೆಕೆಂಡ್ ಒನ್ ಇದೆಯಲ್ಲ, ಈ ಗೃಹ ಜ್ಯೋತಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ 2 ಆಪ್ಷನ್ ಇದೆ. ಒಂದು, ಹೊಸದಾಗಿ ಏನಾದರೂ ಲಿಂಕ್ ಮಾಡಬೇಕಂದ್ರೆ, ಆರ್ ನಂಬರನ್ನು ಲಿಂಕ್ ಮಾಡಬೇಕಂದ್ರೆ ಇಲ್ಲಿ ಮೊದಲನೇ ಆಪ್ಷನ್ ಇದೆ ನೋಡಿ, ಗೃಹ ಜ್ಯೋತಿ ಯೋಜನೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಆಲ್ರೆಡಿ ನಮ್ಮದು ಲಿಂಕ್ ಆಗಿದೆ, ಅದನ್ನು ಕ್ಯಾನ್ಸಲ್ ಮಾಡಿಸ್ಬೇಕು. ಈಗ ಬಾಡಿಗೆ ಮನೆ ಚೇಂಜ್ ಮಾಡ್ತಾ ಇದ್ವಿ, ಅಥವಾ ಬೇರೆ ಸ್ವಂತ ಮನೆಗೆ ಹೋಗ್ತಾ ಇದ್ವಿ, ಅಥವಾ ಸ್ವಂತ ಮನೆಯಲ್ಲಿ ಬೇರೆಯವ್ರ ನಂಬರ್ ಹಾಕಬೇಕು ಅಂದರೆ, ಚೇಂಜ್ ಮಾಡಬೇಕು ಅಂತಂದರೆ, ಆಲ್ರೆಡಿ ಲಿಂಕ್ ಆಗಿರೋದನ್ನ ಕ್ಯಾನ್ಸಲ್ ಮಾಡಬೇಕು ಅಂತಂದರೆ 2ನೇ ಆಪ್ಷನ್ ಇದೆ ನೋಡಿ, ಗೃಹ ಜ್ಯೋತಿ ಯೋಜನೆಯಿಂದ ಡಿ ಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ. 1 ಸೆಕೆಂಡ್. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರನ್ನು ಕೊಡಬೇಕು. ಆಲ್ರೆಡಿ ಏನು ಆರ್ ನಂಬರ್ಗೆ ಲಿಂಕ್ ಮಾಡಿದ್ದೀರಾ, ಅಂದರೆ ಆರ್ ನಂಬರ್ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ ನಂಬರ್ ಏನಿರುತ್ತೆ ಅದ್ರ ಜೊತೆ ಲಿಂಕ್ ಮಾಡಿರ್ತೀರಲ್ಲ, ಆ ಒಂದು ಆಧಾರ್ ನಂಬರನ್ನು ಇಲ್ಲಿ ನೀವು ಕೊಡಬೇಕಾಗತ್ತೆ. ಆಧಾರ್ ನಂಬರನ್ನು ಕೊಡಿ. ಆಧಾರ್ ನಂಬರನ್ನು ಕೊಟ್ಟು ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಆ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ನಂಬರನ್ನು ಕೊಟ್ಟು ಗೆಟ್ ಡೀಟೇಲ್ಸ್ ಅಂತ ಕೊಟ್ಟ ಮೇಲೆ ನಿಮಗೆ ಈ ರೀತಿಯಾದಂತಹ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ನಿಮ್ಮ ಒಂದು ಆಧಾರ್ ನಂಬರನ್ನು ಕೊಡಬೇಕಾಗತ್ತೆ. ಇಲ್ಲಿ ಆಧಾರ್ ಸಂಖ್ಯೆ ಅಂತ ಇದೆಯಲ್ಲ, ಬೇರೆ ಇನ್ನೇನು ಕೊಡೋಂಗಿಲ್ಲ, ಜಸ್ಟ್ ಆಧಾರ್ ನಂಬರನ್ನು ಕೊಡಬೇಕಾಗುತ್ತೆ. ಇದೇನಕ್ಕೆ ಅಂದರೆ OTP ಮೂಲಕ ಕನ್ಫರ್ಮೇಷನ್ ಮಾಡ್ಕೊಳ್ಳೋಕ್ಕೆ, ಅಥವಾ ಬೇರೆಯವ್ರು ನಿಮ್ಮ ಒಂದು ಆಧಾರ್ ನಂಬರನ್ನು ಯೂಸ್ ಮಾಡಿಕೊಂಡು ಡಿ ಲಿಂಕ್ ಮಾಡಿಬಿಟ್ರೆ ಏನು ಮಾಡೋದು, ಆ ಕಾರಣಕ್ಕೋಸ್ಕರ ಇದು OTP ಮೂಲಕ ಒಂದು ಕನ್ಫರ್ಮೇಷನ್ KYC ಮಾಡ್ಕೊತಾರೆ. ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರನ್ನು ಕೊಟ್ಟ ಮೇಲೆ ಇಲ್ಲಿದೆಯಲ್ಲ, ಇದೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಆಧಾರ್ ಮಾಹಿತಿ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ OTP ಫಿಂಗರ್ ಪ್ರಿಂಟ್ ಅಂತ ಇದೆಯಲ್ಲ, ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಿ. OTP ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ OTP ಪಡೆಯಿರಿ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ, OTP ಪಡೆಯಿರಿ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಫೋನ್ಗೆ OTP ಬರುತ್ತೆ. ಅಂದರೆ ಆಧಾರ್ ನಂಬರ್ ಏನಿರುತ್ತೆ ಅದಕ್ಕೆ ಅಟ್ಯಾಚ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ಇಲ್ಲಿ ನೆಕ್ಸ್ಟ್ ಅದೇ ಒಂದು ಹೊಸ ಆಪ್ಷನ್ ಓಪನ್ ಆಗುತ್ತೆ, OTP ನಮೂದಿಸಿ ಅಂತ, ಅಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ. 479301 479301 ನಿಮ್ಮ ಒಂದು ಮೊಬೈಲ್ನ ನಂಬರ್ಗೆ ಬರುವಂತಹ OTPಯನ್ನು ಇಲ್ಲಿ ಕೊಟ್ಟು ಇಲ್ಲಿ ಸಲ್ಲಿಸಿ ಅಂತ ಇರುತ್ತಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಅಂದರೆ ನಿಮ್ಮ ಒಂದು
ಏನು ಆಧಾರ್ ನಂಬರನ್ನು ಯಾವ RR ನಂಬರ್ಗೆ ಅಂದರೆ ಯಾವ ಎಲೆಕ್ಟ್ರಿಸಿಟಿ ಬಿಲ್ಗೆ ಲಿಂಕ್ ಮಾಡಿದಿರೋ ಅದರ ಸಂಪೂರ್ಣ ಡೀಟೇಲ್ಸ್ ನಿಮಗೆ ಇಲ್ಲಿ ಬರುತ್ತೆ. ನಿಮ್ಮ ಒಂದು ಆಧಾರ್ ಸಂಖ್ಯೆ, ಅರ್ಜಿದಾರರ ಹೆಸರು, ಖಾತೆ ಸಂಖ್ಯೆ ಅಂದರೆ ಇದು ಬಂದು ನಿಮ್ಮ ಒಂದು ಕನೆಕ್ಷನ್ ID ಏನಿರುತ್ತೆ ಅದಾಗಿರುತ್ತೆ. ನೆಕ್ಸ್ಟು ಮಾಲೀಕರ ಹೆಸರು ಅಂದರೆ ಆ ಮನೆ ಮಾಲೀಕರು ಯಾರು ಇರ್ತಾರೆ ಅವರ ಹೆಸರು ಕೂಡ ಬರುತ್ತೆ. ಬಳಕೆದಾರರ ವಿಧ, ಬಾಡಿಗೆದಾರರ ಅಥವಾ ಮನೆಯ ಸದಸ್ಯರ, ಈ ರೀತಿ ಏನು ಬಾಡಿಗೆದಾರರು ಕೊಟ್ಟಿರ್ತೀರ ಅದು ಕೂಡ ಬರುತ್ತೆ. ನೆಕ್ಸ್ಟು ಗೃಹಜ್ಯೋತಿ ಅರ್ಜಿ ಸಂಖ್ಯೆ ಏನಿರುತ್ತೆ ಅದು ಕೂಡ ಇಲ್ಲಿ ಬರುತ್ತೆ. ನೆಕ್ಸ್ಟು ಗೃಹಜ್ಯೋತಿ ನೋಂದಾಯಿತ ಮೊಬೈಲ್ ಸಂಖ್ಯೆ ಏನಿರುತ್ತೆ ಆ ಮೊಬೈಲ್ ನಂಬರ್ ಕೂಡ ನಿಮ್ಗೆ ಇಲ್ಲಿ ಬರುತ್ತೆ. ಇಲ್ಲಿ ಬಂದು ಈ ಒಂದು ಡೀಟೇಲ್ಸ್ನ ಓದ್ಕೊಂಡಾದ್ಮೇಲೆ ಈ ಒಂದು ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅಂತ ನೀವು ಕನ್ಫರ್ಮ್ ಮಾಡಬೇಕಾಗತ್ತೆ. ಇಲ್ಲಿ ಲಾಸ್ಟ್ ಆಪ್ಷನ್ ಇದೆ ನೋಡಿ, ಮೇಲಿನ ವಿವರಗಳು ಸರಿಯಾಗಿವೆ ಅಂತ, ಅಬೌ ಡೀಟೇಲ್ಸ್ ಕರೆಕ್ಟ್ ಅಂತ, ಅಲ್ಲಿ ನೀವು ಎಸ್ ಅಂತ ಕೊಡಬೇಕಾಗತ್ತೆ. ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇನ್ನೊಂದು ಹೊಸ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡಿ ಹೊಸ ಆಪ್ಷನ್ ಬಂತು, ಡಿ ಲಿಂಕ್ಗೆ ಕಾರಣವನ್ನು ಆಯ್ಕೆ ಮಾಡಿ ಅಂತ ಅಂದ್ಬಿಟ್ಟು. ಇಲ್ಲಿ ನೀವು ಆಪ್ಷನ್ಸ್ ಇರುತ್ತೆ, ರೈಟ್ ಸೈಡ್ ಒಂದು ಡೌನ್ ಆ್ಯರೋ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು ಶಿಫ್ಟಿಂಗ್ ಆಫ್ ದ ಹೌಸ್ ಅಂತ ಇರುತ್ತೆ, ಅಂದರೆ ಬಾಡಿಗೆ ಮನೆ ಚೇಂಜ್ ಮಾಡ್ತಾ ಇದ್ದೀವಿ ಅಂತ. ಅಥವಾ ಅನ್ವಿಲಿಂಗ್ ಟು ಕಂಟಿನ್ಯೂ ವಿತ್ ಗೃಹಜ್ಯೋತಿ ಸ್ಕೀಮ್, ಗೃಹಜ್ಯೋತಿ ಸ್ಕೀಮ್ ನಮಗೆ ಕಂಟಿನ್ಯೂಷನ್ ಬೇಡ ಅಂತಂದರೆ ಸೆಕೆಂಡ್ ಆಪ್ಷನನ್ನು ಇದು ಮಾಡಿ. ಅಥವಾ ಶಿಫ್ಟಿಂಗ್ ಆಫ್ ದ ಹೌಸ್ ಅಂತ ಇದ್ದರೆ ಫಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ಈಗ ಫಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒಂದು ಇದಿರುತ್ತಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ಆಪ್ಷನ್ನ. ಇಮೇಲಿನ ಖಾತೆ ಸಂಖ್ಯೆಯನ್ನು ಗೃಹ ಬಳಕೆಗೆ ಮಾತ್ರ ಬಳಸಲಾಗ್ತದೆ, ಏನು ಕಂಡೀಷನ್ಸ್ ಇದೆ ಅದಕ್ಕೆ ಓಕೆ ಅಂತ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಒಂದು ಏನು ಆಧಾರ್ ನಂಬರು RR ನಂಬರ್ ಲಿಂಕ್ ಆಗಿರುತ್ತಲ್ಲ, ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ಗೆ ಲಿಂಕ್ ಆಗಿರುತ್ತಲ್ಲ ಅದು ಡಿ ಲಿಂಕ್ ಆಗುತ್ತೆ, ಅಂದರೆ ಕ್ಯಾನ್ಸಲ್ ಆಗುತ್ತೆ. ನಾ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಅಷ್ಟೇ. ನೀವು ಇಲ್ಲಿ ಕೆಳಗಡೆ ಸಬ್ಮಿಟ್ ಒಂದು ಗ್ರೀನ್ ಕಲರ್ ಆಪ್ಷನ್ ಇದೆಯಲ್ಲ ಸಬ್ಮಿಟ್ ಕೊಟ್ಟರೆ ಅದು ಡಿ ಲಿಂಕ್ ಆಗುತ್ತೆ. ಡಿ ಲಿಂಕ್ ಆದಮೇಲೆ ನೀವು ಒಂದು ಹೊಸ ಮನೆಗೆ ಹೋಗಬೇಕು ಅಂತಂತಂದರೆ ಮತ್ತೆ ನೀವು ಅದೇ ಒಂದು ವೆಬ್ಸೈಟ್ಗೆ ಬಂದರೆ sevasindhu.gs.karnataka.gov.in ಬಂದರೆ ಇಲ್ಲಿ ಮೊದಲನೇ ಆಪ್ಷನು 4 ಗ್ಯಾರಂಟಿಗಳಿರುತ್ತೆ. ಅದರಲ್ಲಿ ಗೃಹಜ್ಯೋತಿನ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಮೊದಲನೇ ಆಪ್ಷನ್ ಏನಿರುತ್ತೆ ಗೃಹಜ್ಯೋತಿ ಯೋಜನೆ ನೋಂದಣಿಗೆಯಲ್ಲಿ ಕ್ಲಿಕ್ ಮಾಡಿ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಹೊಸದೊಂದು ಲಿಂಕನ್ನು ಮಾಡ್ಬೋದು. ಅಂದರೆ ಹೊಸ ಬಾಡಿಗೆ ಮನೆಗೆ ಹೋದಾಗ ಅಲ್ಲಿ ನೀವು ಹೊಸದಾಗಿ ಅಪ್ಲಿಕೇಶನನ್ನು ಹಾಕ್ಬೋದು. ಆದರೆ ಒಂದು ಕಂಡೀಷನ್ ಇದೆ, ಅದನ್ನು ನೆನ್ಪಿಟ್ಕೊಳ್ಳಿ. ನೀವು ಈಗ ಹೊಸ ಮನೆಗೆ ಶಿಫ್ಟ್ ಆಗ್ತೀರಾ ಅಂತ ಅಂದ್ಕೊಳ್ಳಿ, ಆ ಮನೆಯಲ್ಲಿ ಆಲ್ರೆಡಿ ಇದ್ದವರು ಡಿ ಲಿಂಕನ್ನು ಮಾಡಿರಲೇಬೇಕಾಗುತ್ತೆ. ಅಂದರೆ ಒಂದು ಸತಿ RR ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೆ ಮತ್ತೆ ಅದನ್ನು ಇನ್ನೊಂದು ಆಧಾರ್ ಕಾರ್ಡ್ ನಂಬರನ್ನು ಲಿಂಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ ಆ ಮನೆಯಲ್ಲಿ ಬಾಡಿಗೆ ಇದ್ದಂಥವರು ಡಿ ಲಿಂಕನ್ನು ಮಾಡಿರಬೇಕು. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಒಂದು ಓನರ್ ಹತ್ರ ಡಿ ಲಿಂಕ್ ಮಾಡಿಸಿ, ಅಂದರೆ ಹಳೆಯ ಬಾಡಿಗೆದಾರರ ಹತ್ರ ಡಿ ಲಿಂಕನ್ನು ಮಾಡಿಸಿ ನೆಕ್ಸ್ಟು ನೀವು ಲಿಂಕನ್ನು ಮಾಡ್ಕೋಬೇಕಾಗತ್ತೆ. ಇದು ಡಿ ಲಿಂಕ್ ಪ್ರೊಸೀಜರು, ಜೊತೆಗೆ ಹೊಸದಾಗಿ ಲಿಂಕ್ ಮಾಡ್ಕೊಳ್ಳುವಂತಹ ಪ್ರೊಸೀಜರ್ ಆಗಿರುತ್ತೆ. ಹೊಸದಾಗಿ ಲಿಂಕ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಪಕ್ಕದಲ್ಲಿ ಬರ್ತಾ ಇದೆಯಲ್ಲ ಸೇಮ್ ನೀವು ಮುಂಚೆ ಎಲ್ಲ ಹೆಂಗೆ ಲಿಂಕ್ ಮಾಡ್ಕೋತಾ ಇದ್ರಿ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಆಧಾರ್ ಕಾರ್ಡು, ಎಸ್ಕಾಮ್ ಹೆಸರು ಪ್ರತಿಯೊಂದನ್ನು ಕೊಟ್ಟು ನೀವು ಇಲ್ಲಿ ಟೆಕ್ಸ್ಟ್ ವೆರಿಫಿಕೇಷನ್ ಏನಿರುತ್ತೆ ಎಲ್ಲವನ್ನು ಮಾಡಿಕೊಂಡು ಸಬ್ಮಿಟನ್ನು ಕೊಟ್ಟರೆ ನಿಮ್ಮ ಒಂದು RR ನಂಬರ್ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ. ಇದಿಷ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ RR ನಂಬರ್ ಲಿಂಕ್ ಆಗಿರುವಂತಹ ಒಂದು ಗೃಹಜ್ಯೋತಿ ಸ್ಕೀಮನ್ನು ಡಿಲಿಂಕ್ ಮಾಡುವಂತಹ ಒಂದು ಪ್ರೊಸೀಜರ್ ಆಗಿರುತ್ತೆ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.